ನಮಸ್ಕಾರ. ಕತ್ತಲಿನ ಹೆಜ್ಜೆಗಳು ಈ ಸಣ್ಣ ಕಥೆಯ ಭಾಗ 3. ಇಲ್ಲಿಗೆ ಕತೆ ಮುಗಿಯುತ್ತದೆ. ಆ ಆ ಸುಂದರವಾದ ಬೆಳದಿಂಗಳಿನಲ್ಲಿ, ತೆಂಗಿನ ಮರದ ನೆರಳಿನಲ್ಲಿ ನಿಶ್ಶಬ್ದದಿಂದ ನೆಲರಾವಿ ಕಳ್ಳೆ ಹೆಜ್ಜೆಗಳನ್ನು ಅನುಸರಿಸಿ ಬರ್ತಾ ಇತ್ತು. ಆದರೆ ಚಿರತೆ ಕುರಿಯ ಮೇಲಿನ ಗುರಿ ಒಂದೇ ಆಗಿತ್ತು. ಅದು ಗುರಿ ಬಿಟ್ಟರೆ ಬೇರೆ ಅಕ್ಕಪಕ್ಕ ನೋಡೋದಿಲ್ಲ. ಅದು ವೆಂಕಣ್ಣ ಸಹ ಕುರಿಯ ಮೇಲೆ ಗಮನ ಇರಿಸಿದ್ದ. ಬಾಗಿಲಲ್ಲಿ ಕಟ್ಟಿದ ಕುರಿ ವೆಂಕಣ್ಣನ ಬಾಗಿಲ ಹಿಂದುಗಡೆಯೇ ಕಾಣದಂತೆ ಕುಳಿತಿದ್ದ. ಏಕೆಂದರೆ ಚಿರತೆ ಅಪಾಯಕಾರಿ ಪ್ರಾಣಿ. ಹೆಚ್ಚು ಕಡಿಮೆ ಅದು ಎಲ್ಲೇನ ಆ ಏಟಿನಿಂದ ತಪ್ಪಿಸ್ಕೊಂತು ಅಂತಂದರೆ ವೆಂಕಣ್ಣನ ಪ್ರಾಣ ಹೋಗುವುದು ಕಾಯಂ. ಅದು ವೆಂಕಣ್ಣನಿಗೂ ಗೊತ್ತಿತ್ತು. ಈ ಚಿರತೆಯನ್ನು ನಾನೆಲ್ಲನ ಅರ್ಧ ಬರ್ಧ ಹೊಡೆದ್ರೆ ಮತ್ತೆ ನನ್ನ ಬಿಡೋದಿಲ್ಲ ಅದು ಅಂತಂತೇಳಿ ವೆಂಕಣ್ಣನಿಗೂ ಗೊತ್ತಿತ್ತು. ಕುಂತಿದ್ದ ತದೇಕ ಚಿತ್ತದಿಂದ ಕುರಿಯನ್ನೇ ನೋಡಿಕೊಂಡು ಕಳ್ಳ ಗಿಂಡಿಯಲ್ಲಿ ಕೈಯಲ್ಲಿ ಗಂಡುಗೊಡಲಿ ಹಿಡ್ಕೊಂಡು ಕೂತ್ಕೊಂಡಿದ್ದ. ಅದು ಸೂಕ್ಷ್ಮವಾದ ಪ್ರಾಣಿ. ಹೆಚ್ಚು ಕಡಿಮೆ ಅದರ ಮೇಲೆ ದಾಳಿ ಮಾಡಬಹುದೆಂದು ಭಾಳ ಎಚ್ಚರಿಕೆಯಿಂದ ಕುಳಿತಿದ್ದ. ಅಷ್ಟರಲ್ಲಿ ನಾಯಿಯು ಮುಂಜಾಗ್ರತೆಯಿಂದ ತನ್ನ ಮರಿಗಳನ್ನು ಬೇರೆ ಕಡೆಗೆ ಸಾಗಿಸಿತ್ತು. ಅದು ಎಂಥ ಬುದ್ಧಿವಂತ ಪ್ರಾಣಿ ನೋಡು. ಈ ಚಿರತೆ ಬರೋದ ಕಾಯಂ ಆದಾಗ ತನ್ನ ಮರಿಗಳನ್ನು ಸೇಫ್ಟಿ ಮಾಡ್ತದೆ. ಸುರಕ್ಷಿತವಾದ ಜಾಗಕ್ಕೆ ಬಚ್ಚಿಟ್ಟು ಬಿಡ್ತದೆ. ಹೋಗಿ ಬಚ್ಚಿಟ್ಟು ಅದು ರಾಯ್ಕೊಂಡು ಕುಂತ್ಕೊಂಡು ಮಲಿಕೊಂಡ್ಬಿಡ್ತದೆ. ನಾಯಿ ಮರಿಗಳ ಮೇಲೆ ಎಲ್ಲೆಲ್ಲಿ ಉಸಿರು ಸಹ ಬಿಡೋದಿಲ್ಲ. ಆ ಉಸಿರನ್ನು ಹೆಂಗೆ ಹಿಡ್ದಿರ್ತದೆ ಅದು ಅಂತಂತೇಳಿದ್ರೆ ಆ ಚಿರತೆ ಬರುವ ಸೂಕ್ಷ್ಮ ಗೊತ್ತಾದ ತಕ್ಷಣ ಮರಿಗಳನ್ನ ಎತ್ಕೊಂಡು ಹೋಗಿ ಬೇರೆ ಕಡೆಗೆ ಇಟ್ಟು ಅದನ್ನೆಲ್ಲ ಕವರ್ ಮಾಡಿ ಮಲಗಿಬಿಡ್ತದೆ ಅದ್ರ ಮೇಲೆ. ಆಮೇಲೆ ವೆಂಕಣ್ಣ ಕದದ ಸಂದಿನಲ್ಲಿ ಚಿರತೆಯನ್ನು ಗಮನಿಸಿದ. ಅಬ್ಬಾ, ಎಷ್ಟು ಚೆನ್ನಾಗಿದೆ ಚಿರತೆ! ಉದ್ದನೆಯ ಬಾಲ, ಕಣ್ಣಿನ ಚುರುಕು ನೋಟ, ಅದರ ಬೇಟೆಗಾಗಿ ಹೂಡಿದ್ದ ತಂತ್ರ, ನೆಲ ಅನುಸರಿಸಿ ಬರೆಸುತ್ತಿದ್ದ ರೀತಿ, ಅದರ ಮುಖದಲ್ಲಿದ್ದ ಕ್ರೌರ್ಯ, ಎಲ್ಲೋ ಒಂದು ಕಡೆ ವೆಂಕಟನಿಗೂ ಭಯ ಬಿಟ್ಬಿಡ್ತದೆ ಅದನ್ನು ನೋಡ್ತಲು. ಹಾಗೆಯೇ ಒಂದು ಕತೆ ನೆನಪು ಬರ್ತದೆ. ತನ್ನ ಹೆಂಡತಿಯನ್ನು ಲಪಟಾಯಿಸ್ಕೊಂಡು ಒತ್ಕೊಂಡು ಬರ್ಬೇಕಾದ್ರೆ ಅವನಿಗೆ ಒಂಥರ ಕೆಟ್ಟ ಧೈರ್ಯ ಬಂದಿರ್ತದೆ. ಇವತ್ತು ಇದ್ರಿಗೆ ಯಾರೇ ಬರಲಿ ಕಡ್ದೇ ಬಿಡ್ತೇನೆ ಅಂತಂತೇಳಿ ಅವನು ಹೆಂಡ್ತಿನ ಓದ್ಕೊಂಬರ್ಬೇಕಾದ್ರೆ ಆ ಕತೆ ನೆನಪು ಬರ್ತದೆ ಅವನು. ಹೀಗಾಗಿ ಇದನ್ನು ಕೊಲ್ಲುವ ಹಿಂಸಾಕಾಂಡವನ್ನು ನೋಡಲು ಇಷ್ಟಪಡದೆ ವೆಂಕಣ್ಣ ಏನು ಮಾಡಬೇಕು ಅಂತಂಥೇಳಿ ಗಂಡುಗೊಡ್ಲಿ ಕೈ ಹಿಡ್ಕೊಂಡು ಹಂದಿನಲ್ಲಿ ನೋಡ್ತಾ ಕೊಳ್ತಿದ್ದ. ಚಿರತೆ ಬಂದು ಅಟ್ಯಾಕ್ ಮಾಡಿಬಿಡ್ತದೆ ಕುರಿನ ಆ ಕತ್ತಲಿನಲ್ಲಿ, ಆ ಬೆಳೆದಿಂಗಳ ಬೆಳಕಿನಲ್ಲಿ. ಆವಾಗ ವೆಂಕಣ್ಣ ತನ್ನ ಕೈಯಲ್ಲಿದ್ದ ಗಂಡುಗೊಡಿಲಿಯನ್ನು ಬೀಸಿ ಹೊಡೆದ್ಬಿಡ್ತಾನೆ. ಎಂಥ ಹೊಡಿತೇನಂತಂತಂದ್ರೆ ಅವನಿಗೆ ಹೆಂಗೆ ಹೊಡಿತೇನಂತ ಅವನಿಗೆ ಗೊತ್ತಾಗೋದಿಲ್ಲ. ಅದು ಬಿದ್ದು ಬಿಡ್ತದೆ ಏಟು. ಚಿರತೆಗೆ ಏಟು ಬಿದ್ದು ಬಿಡ್ತದೆ. ಚಿರತೆ ಒಂದು ಸ್ವಲ್ಪ ದೂರ, ಎಷ್ಟು ಅಡಿ, 40 ಅಡಿ ಹಾರಿ ಆ ಕಡೆ ಹೋಗಿ ಬಿದ್ದು ಬಿಡ್ತದೆ. ಚಿರತೆಯ ಕತ್ತು ಮುಕ್ಕಾಲು ಭಾಗ ಹರಿದೋಗಿರ್ತದೆ. ಒದ್ದಾಡಿ 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 ಚಿರತೆ ತನ್ನ ಪ್ರಾಣವನ್ನು, ಉಸಿರನ್ನು ಚೆಲ್ಲಿಬಿಡ್ತದೆ, ಬಿಟ್ಟುಬಿಡ್ತದೆ. ಮರಿಗಳು ಬೆಟ್ಟದ ತುದಿಯಲ್ಲಿದ್ದ ಮರಿಗಳು ಅನಾಥವಾಗಿಬಿಡ್ತವೆ. ಆ ಕೊನೆ ಉಸಿರಿನಲ್ಲಿ ಆ ಮರಿಗಳನ್ನ ನೆನಪು ಮಾಡಿಕೊಳ್ತದೆ. ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ನನ್ನ ಮರಿಗಳು ಅನಾಥವಾಗಿಬಿಟ್ವಲ್ಲ ಅಂತೇಳಿ ಉಸಿರು ಬಿಟ್ಬಿಡ್ತದೆ. ಆವಾಗ ಕುರಿನೂ ಬದುಕಂತತೆ, ನಾಯಿಗಳ ಒಂದು ಭಯ ನಿವಾರಣೆ ಆಗುತ್ತದೆ. ಗಂಡು ಗುಡಿಲಿಗೆ ಏಟು ಚಿರತೆಯ ಕುತ್ತಿಗೆಯ ಮೇಲೆ ಬಿತ್ತು. ಆ ಏಟಿಗೆ ಚಿರತೆಯ ಮುಕ್ಕಾಲು ಕುತ್ತಿಗೆ ಹರಿದು ಹೋಗಿತ್ತು. ಆ ರಭಸಕ್ಕೆ 6 ಅಡಿ ಎತ್ತರಕ್ಕೆ ಎಗರಿ ಹಾರಿ ಬಿದ್ದಿತ್ತು. ತಪ್ಪಿಸಿಕೊಂಡು ತೋಟದಿಂದ ಸ್ವಲ್ಪ ದೂರ ಹೋಗಿ ರಕ್ತ ಕಾರಿ ಸತ್ತು ಹೋಗಿತ್ತು ಚಿರತೆ. ಅದರಲ್ಲಿ ತೆವಳಿಕೊಂಡು ಹೋಗಿ ರಕ್ತ ಕಾರಿ ಸತ್ತು ಹೋಗಿರ್ತದೆ. ಮನುಷ್ಯರ ಕೈಗೆ ಸಿಗದ ಅತಿ ಸೂಕ್ಷ್ಮ ಪ್ರಾಣಿ, ಎಲ್ಲ ಪ್ರಾಣಿಗಳಿಗಿಂತ ಅತಿಯಾಗಿ ಓಡುವ ಪ್ರಾಣಿ. ಆದರೆ ಕುರಿಯ ರಕ್ತದ ರುಚಿಯ ದಾಹಕ್ಕೆ ಸಿಕ್ಕು ವೆಂಕಣ್ಣನ ಗಂಡುಗೊಡಲಿಯ ಏಟಿಗೆ ತಲ್ಲಣಿಸಿ ಹೋಗಿತ್ತು. ಕೊನೆಗೂ ವೆಂಕಣ್ಣ ತನ್ನ ಛಲವನ್ನು ಬಿಡದೆ ತನ್ನ ಸೇಡನ್ನು ತೀರಿಸಿಕೊಂಡಿದ್ದ.
ಗಂಟೆ 3 ಆಯಿತು. ಎಷ್ಟೊತ್ತಾಯಿತು? ಬೆಟ್ಟದ ಮೇಲಿನ ಸಂದಿನಲ್ಲಿದ್ದ ಆ ಚಿರತೆ ಮರಿಗಳು ತನ್ನ ತಾಯಿಯ ಬರುವಿಕೆಗಾಗಿ ತನ್ನ ಆ ತಾಯಿಯ ಬರುವಿಕೆಗಾಗಿ ಕಾಯುತ್ತಾ ಅರಚುತ್ತಾ ಕುಳಿತುಕೊಂಡಿದ್ದು. ಆದರೆ ಕಾದು ಕುಳಿತಿದ್ದು ಹಸಿವು, ಭಯ. ಅವುಗಳಿಗೆ ಹಸಿವಿನ ತಾಪ ಹೆಚ್ಚಾಗುತ್ತಿತ್ತು. ತಾಯಿಯ ಶಬ್ದ, ತಾಯಿ ಹೆಜ್ಜೆಯ ಶಬ್ದ ಕೇಳಿಸಲೇ ಇಲ್ಲ. ಮರಿಚಿರತೆಗಳು, ಇನ್ನೂ ಸಣ್ಣ ಮರಿಗಳು, ಅವುಗಳ ತಾಯಿಯನ್ನು ನೆನೆದು ಆರಂಭಿಸಿದವು. ಅರಚಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಹೊತ್ತು ಸಾಕಾಗಿ 3 ಮರಿಗಳು ಹೊರಗಡೆ ಬಂದು ಮುಂಗಾಲು ಮುಂದೆ ಚಾಚಿ ಗವಿಯ ಅಂಚಿನಲ್ಲಿ ಕಣ್ಣೋಟ ಅರಿಯುವಷ್ಟು ದೂರ ತಾಯಿಯನ್ನು ಹುಡುಕಿಕೊಂಡು ಕುಳಿತಿದ್ದವು. ಆದರೆ ಏನು ಮಾಡುವುದು? ಹಾಗೆಯೇ ನೋಡುತ್ತಾ ನಿಂತು ಬಿಟ್ಟವು. ಬಿಳುಪಾದ ಚುಕ್ಕಿಗಳಿಂದ ಕೂಡಿದ ಚರ್ಮ, ಮೈತುಂಬ ಮಚ್ಚೆಗಳು, ಮಂಜಿನಂತೆ ಹೊಳೆಯುವ ಕಣ್ಣುಗಳು. ಎಂಥ ಮುದ್ದು ಮರಿಗಳು! 3 ಮರಿಗಳು ನಿಶ್ಚಲವಾಗಿ ನಿಂತು ಬಿಟ್ಟವು. ಆದರೆ ಹಸಿದ ಹೆಬ್ಬಾವು ಆ ಮರಿಗಳ ವಾಸನೆ ಹಿಡಿದು ಒಂದೊಂದಾಗಿ ನುಂಗಿ ಹಾಕಿತು. ಆ 3 ಮರಿಗಳು ಹೋಗ್ಬಿಟ್ರು. ಹೆಬ್ಬಾವು ನುಂಗಿ ಬಿಡ್ತಲ್ಲ ಪೂರ್ತಿ. ರಕ್ತಕಾರಿ ನೆಗೆದು ಬಿದ್ದ ತಾಯಿ ಚಿರತೆ ಕೊನೆ ಉಸಿರು ಒದ್ದಾಡಿ ದೇಹ ಚಲನೆ ಇಲ್ಲದಾದ ಸ್ಮೃತಿ ಮಾತ್ರ ಚಲಿಸಿತು. ಕೆಲವು ಕ್ಷಣಗಳು ಮನೋನೇತ್ರದ ತನ್ನ ಬಾಳಿನ ಕತೆ ಸುಳಿಯಿತು. ಬಿಸಿಲಲ್ಲಿ ಕರಿಬೆಟ್ಟಗಳು, ನೆರಳು, ಬೆಳದಿಂಗಳು, ಎಳೆಗಾಳಿ, ಸಿಹಿಯಾದ ತಾಯಿಯ ಮೊಲೆಹಾಲು, ಮೃದುವಾದ ತಾಯಿಯ ಬಾಯಿಂದ ಮುತ್ತು, ಅಮ್ಮನ ಹಿಂದೆ ಮೊದಲು ಸಾರಿ ರುಚಿ ನೋಡಿದ ಮೊದಲನೇ ಜಿಂಕೆಯ ರಕ್ತ, ಅದರ ಮಾಂಸ ದೊಡ್ಡದಾದ ಮೇಲೆ ತನ್ನ ಮೊದಲನೇ ಹಲ್ಲಿನ ತೀಕ್ಷ್ಣವಾದ ನೋಟ, ಮೃದುವಾಗಿ ಕಚ್ಚಿದ ಆನಂದ, ಹಾವುಗಳ ಎಡೆಗಳ ಸೋನೆ ಮಳೆ, ಹಸಿವಿನ ಪ್ರೇರಣೆಯಿಂದ ತಾನು ಮಾಡಿದ ಹಿಂಸಾಕೃತ್ಯಗಳು, ಯಾವಾಗಲೂ ರಕ್ತಪಾತ, ಒಂದೇ ಎರಡೇ. ನನ್ನನ್ನೇಕೆ ಹುಟ್ಟಿಸಿದ ದೇವರೇ, ನನಗೇತಕ್ಕೆ ಈ ಜನ್ಮ ನೀಡಿದೆ? ಯಾಕೆ ಈ ದುರ್ಮರಣ? ತಬ್ಬಲಿಗಳಾದ ನನ್ನ ಮರಿಗಳು, ಹಸುಳೆಗಳಿಗೆ ಯಾರು ದಿಕ್ಕು? ಯಾಕೆ ಈ ಯಾತನೆ? ಆ ಕೊನೆ ಉಸಿರು ಎಳೆಯುವಾಗ ಆ ಚಿರತೆಯ ಮನೋಸ್ಮೃತಿಯ ಪಟಲದ ಮೇಲೆ ಇಷ್ಟು ಕಥೆಗಳು ನುಸುಳಿ ಹೋಗುತ್ತವೆ. ನನ್ನ ಮರಿಗಳ ಗತಿಯೇನು? ಅದರ ಪಾಡೇನು? ಅವುಗಳು ಕೊಟ್ಟ ಸಂತೋಷದ ಒಂದು ಭಾವನೆ. ನನ್ನನ್ನೇಕೆ ಹುಟ್ಟಿಸಿದೆ ದೇವರೇ ಈ ಭೂಮಿ ಮೇಲೆ? ನನಗೆ ಈ ಗತಿ ಬರಬೇಕಾಗಿತ್ತೆ ಅಂತಂತೇಳಿ ತನ್ನ ಕೊನೆಯ ಉಸಿರನ್ನು ಚೆಲ್ತತೆ. ಬೆಳಗಾಗುವ ಹೊತ್ತಿಗೆ ಚಿರತೆ ಸತ್ತು ಬಿದ್ದಿತ್ತು. ಅದರ ಕುತ್ತಿಗೆ ಹರಿದು ಹೋಗಿತ್ತು. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯ ರಕ್ತ ಕುಡಿಯುತ್ತಿದ್ದ ಚಿರತೆ ಅದರ ರಕ್ತವೇ ಬಸಿದು ಹೋಗಿತ್ತು. ರಕ್ತ ಎಲ್ಲ ಹರಿದೋಗಿಬಿಟ್ಟಿತ್ತು. ಮಾರದಿನ ವೆಂಕಣ್ಣನ ಹೆಂಡತಿಗೆ ಸತ್ತ ಚಿರತೆಯನ್ನು ನೋಡಿ ಅವಳ ಮುಖ ಸೂರ್ಯನ ಬೆಳಕಿನಿಂದ ಮಾವಿನ ಸಸಿಗಳಂತೆ ಅರಳಿದವು. ನೆಗೆದು ಬಿತ್ತು ಪಿಶಾಚಿ ಮುಂಡೆದು. ಅದನ್ನು ಬೈಯುತ್ತಾ ಅದನ್ನು ಅಂತ ಇದು ಸುದ್ದಿ ಈ ವಿಷಯ, ಚಿರತೆಯನ್ನು ಕೊಂದ ವಿಷಯ ಅಂತಿದ್ದು ಪೊಲೀಸ್ನರಿಗೆ ಮುಟ್ಟಿಬಿಡ್ತತೆ. ಪೊಲೀಸ್ನರು ಬಂದುಬಿಡ್ತಾರೆ. ಕಾಡು ಪ್ರಾಣಿ ಕೊಲ್ಲಂಗಿಲ್ಲಲ್ಲ. ವೆಂಕಣ್ಣನ ಹಿಡ್ಕೊಂಡು ಹೋಗಿಬಿಡ್ತಾರೆ, ಕರೆದುಕೊಂಡು ಹೋಗಿಬಿಡ್ತಾರೆ. ವೆಂಕಣ್ಣನ ಗುಳೋ ಅಂತ ಹತ್ತಾಳು ಅವನ ಹೆಂಡ್ತಿ. ರಾತ್ರಿ ಇಡೀ ನಿದ್ರೆ ಮಾಡಿದ ನಾಯಿಗೆ ಯಜಮಾನ ಇಲ್ಲದ ಕಾರಣ ಬೇಸರವಾಯಿತು. ಈ ದೇವರು ಸೃಷ್ಟಿ ಮಾಡಿದ ಪ್ರಪಂಚವನ್ನು ಕುರಿತು ಆಲೋಚಿಸುವುದೇ ಪಾಪ ಎಂದು ನಾಯಿಯು ತನ್ನ ಮರಿಗಳ ಹತ್ರ ಧಾವಿಸಿದೆ. ಬೇಡಪ್ಪ ಈ ಸವಾಸ, ನನ್ನ ಮರಿಗಳು ಅದು ಇಲ್ಲೋ ಅಂತ ನೋಡೋಕೆ ಮರಿಗಳ ಹತ್ರ ಹೋಗುತ್ತೆ. ಆ ಪಾಪ ಇನ್ನು ನಾಯಿ ಮರಿಗಳ ಹತ್ರ ಧಾವಿಸಿತು. ಒಬ್ಬರು ಇನ್ನೊಬ್ಬರನ್ನು ತಿಂದು ಮತ್ತೊಬ್ಬರು ಬೇರೊಬ್ಬರನ್ನು ಸಾಯಿಸುವುದು ಈ ಪ್ರಪಂಚ. ಒಬ್ಬರನ್ನ ತಿಂದು ಒಬ್ಬರು ಬದುಕುವುದು, ಇನ್ನೊಬ್ಬರನ್ನ ಸಾಯಿಸುವುದು, ಹೀಗೆ ಈ ಪ್ರಪಂಚ ಹೀಗೆ ಸಾಗ್ತಿದ್ದದೆ. ಒಬ್ಬರನ್ನು ಕೊಂದು ಇನ್ನೊಬ್ಬರು ಬದುಕುವುದೇ ಈ ಸೃಷ್ಟಿಯ ನಿಯಮ. ಇದು ಒಂದು ಬದುಕೆ ಅಂತೇಳಿ ನಾಯಿ ತನ್ನ ಸ್ಮೃತಿಪಟದ ಮೇಲೆ ಅದು ಹೇಳ್ತತೆ. ಇದೆಂಥ ವಿಚಿತ್ರ ಪ್ರಪಂಚ! ನಮ್ಮನ್ನು ಯಾಕೆ ದೇವರೇ ಹುಟ್ಟಿಸಿದೆ ನೀವೆಲ್ಲ? ನಾವು ಯಾವ ಜನ್ಮದಲ್ಲಿ ಪಾಪ ಮಾಡಿದ್ದೀವೋ ಇದನ್ನೆಲ್ಲ ನೋಡುವುದಕ್ಕೆ. ಇಂಥ ನನ್ನ ಮರಿಗಳು ನಾನು ಸುರಕ್ಷಿತವಾಗಿದ್ವಿ ಅಂತೇಳಿ ದೇವರಿಗೆ ಒಂದು ಸರಿ ಬೊಗಳಿ ನಮಸ್ಕಾರ ಮಾಡಿ ನಾಯಿ ಪಾಡಿಗೆ ನಾಯಕ್ತು. ವೆಂಕಣ್ಣ ಪೊಲೀಸ್ನವ್ರು ಹಿಡ್ಕೊಂಡು ಹೋದರು. ಆಮೇಲೆ ಚಿರತೆ ಸತ್ತೋಯಿತು. ಮರಿಗಳು ಹೆಬ್ಬಾವಿನ ಬಾಯಿಗೆ ಗುರಿಯಾದವು.
ಜೀವನದ ನಿರಂತರವಾಗಿ ಹೀಗೆ ಸಾಗ್ತಾ ಇದೆ. ಈ ಪ್ರಪಂಚನೇ ಹೀಗೆ. ಕತ್ತಲಿನ ಹೆಜ್ಜೆಗಳು, ನನ್ನ ಕತೆ. ನಮಸ್ಕಾರ. ದಯವಿಟ್ಟು ಕೇಳಿ, ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಅಂತ ಕೇಳಿಕೊಳ್ತಾ ನನ್ನ ಕಥೆಯನ್ನು ಈಗ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.